ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಭ್ರಷ್ಟ ಬಿಜೆಪಿ ಸರ್ಕಾರ, ಜನ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರ ಇವತ್ತು ಏನು ಒಂದು ತನ್ನ ದುಷ್ಟ ನೀತಿಯ ಮೂಲಕ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿಗೆ ಏರಿಸಿದ ಅದರ ವಿರುದ್ಧ ನಾವು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ. ಹಿಂದೆ 2013 ನಮ್ಮ ಸರ್ಕಾರ ಇದ್ದಾಗ 350 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇತ್ತು. ಅವಾಗ ಬರೀ 50 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಬಿಜೆಪಿಯ ಎಲ್ಲಾ ಮಹಿಳಾ ನಾಯಕರು, ಬಿಜೆಪಿ ನಾಯಕರು ಬೀದಿಗಿಳಿದು ಇವತ್ತಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದಕ್ಕಿಂತ ಒಂದು ಉಗ್ರವಾದ ಹೋರಾಟ ಬಿದ್ದಿದ್ರು. ಬರೀ 350 ರೂಪಾಯಿ ಬೆಲೆ ಇದ್ದ 50 ರೂಪಾಯಿ ಜಾಸ್ತಿ ಮಾಡಿದಾಗ ಇವತ್ತಿನ ದಿನ ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿಟ್ರು. 1100 ರೂಪಾಯಿ ಮಾಡೋದ್ರಲ್ಲಿ ಮತ್ತಿವತ್ತು ಈಗ 60 ರೂಪಾಯಿ ಜಾಸ್ತಿ ಮಾಡ್ಯಾರ. ಬಟ್ ಇದು ಏನು ಮಹಿಳಾ ವಿರೋಧಿ ಇದು ನಡೆಯಲತ್ತಾರ. ಈ ನಡೆ ಬಹಳ ದುಷ್ಟ ನಡೆ ಅದ. ಈ ಕ್ರಮ ಬಹಳ ದುಷ್ಟ ಕ್ರಮ ಅದ. ಯಾಕಂದ್ರೆ ಈ ನಮ್ಮಂತ ಬಡವರು, ಮಧ್ಯಮ ವರ್ಗದವರು ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದ. ಇದು ಬಿಜೆಪಿಯ ಒಂದು ಅತ್ಯಂತ ಹೀನ ನಡೆ. ಬೆಲೆ ಏರಿಕೆ ಅವರು ನಮ್ಮಂತ ಬಡವರಿಂದ ಬೆಲೆ ಏರಿಕೆ ಮಾಡಿ ತಮ್ಮ ಕೆಲವು ಬಂಡವಾಳಶಾಹಿಗಳಿಗೆ, ತಮ್ಮ ಸ್ನೇಹಿತರಿಗೆ ಅನುಕೂಲ ಮಾಡುವಂತ ಕೆಲಸ ಈ ದೇಶದ ಬಡವರನ್ನ ಪಾತಾಳಕ್ಕೆ ತಳ್ಳಕತ್ತಾರೆ ಅವರು ಆ ಉದ್ದೇಶದಿಂದ. ಅದಕ್ಕೆ ಇವತ್ತು ನಾವು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದನ್ನ ಬಹಳ ಒಂದು ತೀವ್ರವಾಗಿ ಖಂಡಿಸ್ತೀವಿ. ಆದಷ್ಟು ಕೂಡಲೇ ಗ್ಯಾಸ್ ಬೆಲೆ ಏನು ಏರಿಕೆ ಮಾಡಿದ್ದಾರೆ ಅವರು ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕೆ ಇವತ್ತಿನ ನಾವೆಲ್ಲ ಮಹಿಳೆಯರು ಕೂಡಿ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಬೆಲೆ ಏರಿಕೆಯನ್ನ ಹೆಚ್ಚಿಗೆ ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಗ್ಯಾರಂಟಿ ಯೋಜನೆ ಕೊಟ್ಟು ಮಹಿಳೆಯರು ಸಬಲೀಕರಣ ಆಗ್ಬೇಕು, ಮಹಿಳೆಯರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಲ್ಬೇಕನ್ನಂತ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ತಂದು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಕೇಂದ್ರ ಸರ್ಕಾರದವರು ಮತ್ತೆ ಮಹಿಳೆಯರಿಗೆ ಮತ್ತೆ ಬರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನ ಮಹಿಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ನಮ್ಗೆ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಮನೆ ನಡೆಸಂತ ಮಹಿಳೆಯರಿಗೆ ಬಹಳ ಕಷ್ಟವಾದಂತ ಪರಿಸ್ಥಿತಿ ಬಂದಿದೆ. ಈಗ ಅವರು ಬೆಲೆ ಏರಿಕೆ ಮಾಡಿ ಗ್ಯಾಸ್ ಕೂಡ ನಮ್ಗೆ ಇದನ್ನ ಗಿಫ್ಟ್ ಕೊಟ್ಟಾರ ಮೋದಿ ಅವರು. ಯಾಕಂದ್ರೆ ಮಹಿಳೆ ಮತ್ತೆ ನಮಗೆ ಬರಿ ಕೊಟ್ಟಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾವೆಲ್ಲರೂ ಕೂಡ ಧಿಕ್ಕಾರಕ್ಕೆ ಹೋಗ್ತೀವಿ ಅವರಿಗೆ. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಬರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಳು ಎಷ್ಟೇ ಆದ್ರೂ ಕೂಡ ಅವರು ಸ್ವತಂತ್ರವಾಗಿ ಬಲಿಷ್ಠ ಆಗ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದು ಅವ್ರ ಮನೆ ಬಾಗಿಲಿಗೆ ಮುಡಿಸಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರಿಗೆ ಸಹಕಾರ ಕೊಡ್ಲಕ್ಕ ಆಗದೆ ಹೋದ್ರ ಪರವಾಗಿಲ್ಲ, ಬರೆ ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಕೆಲಸ ಮಾಡಿದೀವಿ. ಅವರ ಒಂದು ಈ ಒಂದು ಬೆಲೆ ಏರಿಕೆ ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಮಹಿಳಾ ಕಾಂಗ್ರೆಸ್ ವತಿಯಿಂದ. ಇವತ್ತು ಅವರಿಗೆ ಧಿಕ್ಕಾರವನ್ನು ಕೊಡ್ತೀವಿ. ಎಲ್ಲ ಮಹಿಳಾ ಹಿಂಪಡಿಬೇಕು. ಹಿಂಪಡೆದೇ ಇದ್ರೆ ಎಲ್ಲ ಮನೆ ಓಡಾಡಿ ಎಲ್ಲ ಹೆಣ್ಮಕ್ಳಿಗೆ ಇವತ್ತು ಹೋರಾಟ ಕೇಳಿಬೇಕು.